ಮಾತಾಮಹಾನಾಮಪ್ಯೇವ ಅಪ್ಯೇವಂ ಸಹ ದೇವೈಕ್ರಮಸ್ರುತಃ ಭೋಜನೆ ಚ ಸ್ವಶಕ್ತ್ಯಾ ಚ ದಾನೇ ತದ್ವಿಸರ್ಜನೆ. ಪಿತೃ ಮತ್ತು ತಾಯಿಯ ತಂದೆ ಈ ಎರಡೂ ಶ್ರಾದ್ದಗಳಲ್ಲಿ ವಿಶ್ವೇ ದೇವತೆಗಳನ್ನ ಜೊತೆಗಿಟ್ಟುಕೊಂಡು ಶ್ರಾದ್ದ ಮಾಡುವಂಥದ್ದು, ವಿಪ್ರರನ್ನ ತಣಿಸುವಂಥದ್ದು, ಅವರಿಗೆ ದಾನಾದಿಗಳನ್ನು ನೀಡುವಂಥದ್ದು ಮತ್ತು ಪಿತೃದೇವತೆಗಳ ವಿಸರ್ಜನೆ ಮಾಡುವಂಥದ್ದು, ಇದು ಇಷ್ಟು ಶ್ರಾದ್ದದ ಪ್ರಧಾನವಾದ ವಿಧಿಗಳು. ಈ ಎರಡೂ ಪಕ್ಷದಲ್ಲಿ, ಎರಡೂ ಕಡೆಯ ಶ್ರಾದ್ದದ ಕ್ರಮದಲ್ಲಿ ಪಾದಶೌಚ ಮತ್ತು ಎಲ್ಲ ಕರ್ಮಗಳನ್ನ ಭೋಜನೆ ಆಪಾದ ಶೌಚನಾತ್ ಪೂರ್ವಂ ಕುರ್ಯಾದ್ದೇವ ದ್ವಿಜನ್ಮಸು ವಿಸರ್ಜನಂತು ಪ್ರಥಮಂ ಪೈತ್ರ ಮಾತಾಮಹೇಶು ವೈ. ಬೇರೆ ಸಂದರ್ಭದಲ್ಲಿ ಪಾದ ತೊಳೆಯುವುದು ಅಂತ ಬಂದಾಗ ವಿಪ್ರರಿಗೆ ಯಾರು ಸೀನಿಯರ್ ಮೋಸ್ಟು ಅವರನ್ನ ಗೌರವಿಸುವುದು. ಆದ್ರೆ ಶ್ರಾದ್ದ ಕರ್ಮದಲ್ಲಿ ಬಂದಾಗ ಪಿತೃಸ್ಥಾನೀಯರು ಅಂತ ಇರುವವರು ಕೆಲವರು ದೇವಸ್ಥಾನೀಯ ಪಿತೃಗಳು ಅಂದ್ರೆ ವಿಪ್ರರು ಅಂತ ಇರುವಾಗ ಪಿತೃಸ್ಥಾನೀಯ ವಿಪ್ರರನ್ನ ಮೊದಲು ಪಾದ ಪ್ರಕ್ಷಾಲನಾದಿಗಳ ಮೂಲಕ ಒಳಕರೆದು ಆಮೇಲೆ ದೇವಸ್ಥಾನೀಯರನ್ನ ನಾವು ಅಂತರಂಗಕ್ಕೆ ಅಂದ್ರೆ ಮನೆಯೊಳಗೆ ಕರ್ಕೊಳ್ಬೇಕು ಅನ್ನೋದೊಂದು ವಿಶೇಷಣ. ಅವರಲ್ಲೇ ಮೊದಲು ವಿಸರ್ಜಯೇತ್ ಪ್ರೀತಿ ವಚಃ ಸಮ್ಮಾನ್ಯಾಭ್ಯರ್ಥಿತ ಅರ್ಥಿತಾನ್ಸ್ತತಃ ನಿವರ್ತೇತಾಭ್ಯನುಜ್ಞಾತಃ ಆದ್ವಾರಂ ತಾನನು ವ್ರಜೇತ್. ಆನಂತರ ಪ್ರೀತಿಯ ಮಾತುಗಳಿಂದ ಅವರನ್ನ ಗೌರವಿಸಿ ಅವರನ್ನ ಕಳುಹಿಸಿಕೊಡುವಾಗ ಅವರನ್ನೇ ಮೊದಲು ಪಿತೃಪಕ್ಷೀಯರನ್ನೇ ಮೊದಲು ಕಳಿಸಿಕೊಟ್ಟು ದೇವಪಕ್ಷೀಯರನ್ನ ಆಮೇಲೆ ಕಳಿಸ್ಕೊಡುವಾಗ ದ್ವಾರದ ತನಕ, ಮನೆಯ ಅಂಗಳದ ಕೊನೆಯ ತನಕ ಅಥವಾ ತೋಟದ ಕೊನೆಯ ತನಕ ಬಂದು ಅವರ ಜೊತೆಗೆ ಇದ್ದು ಅವರ ಅಂದ್ರೆ ಅವರಿಗೆ ಬೆನ್ನು ತೋರಿಸಬಾರದು ಅಂತ ಅವರನ್ನು ಕಳುಹಿಸ್ಕೊಡುವಾಗ ನೀವು ಹೋಗಿ ಇಂತ ಸೀದಾ ಬೆನ್ನು ಹಾಕೊಂಡು ಹೋಗುದಲ್ಲ, ಅವ್ರು ಹೋದ್ಮೇಲೆ ಇವರು ಹಿಂದೆ ಬರಬೇಕು. ಅವರು ಕಣ್ಣಿನಿಂದ ಮರೆಯಾಗುವ ತನಕ ಅವರನ್ನ ಗಮನಿಸಿ ಆಮೇಲೆ ವಾಪಸ್ ಬರಬೇಕು ಅನ್ನೋದು ಎಷ್ಟು ಕಳುಹಿಸಿಕೊಡುವಾಗ ಇರುವ ವಿಧಿ. ತತಸ್ತು ವೈಶ್ವದೇವಾಖ್ಯಂ ಕುರ್ಯಾ ನಿತ್ಯ ಕ್ರಿಯಾಂ ತದ್ಬುಧಃ ಪುಂಜಾಚ್ಚೈವ ಸಮಂ ಪೂಜ್ಯ ಭೃತ್ಯ ಬಂಧುಭಿರಾತ್ಮನಃ. ಅವರನ್ನ ಕಳುಹಿಸಿಕೊಟ್ಟ ಬಳಿಕ ತಿಳಿದವನು ವೈಶ್ವದೇವ ಯಜ್ಞವನ್ನ ಮನೆಯಲ್ಲಿ ನಿತ್ಯ ಕರ್ಮವಾಗಿ ಮಾಡಿ ತನ್ನ ಇನ್ನು ಈ ಶ್ರಾದ್ದಕ್ಕೆ ಬಂದವರು ಬಿಟ್ಟು ಇನ್ನು ಬೇರೆ ಯಾರಾದ್ರೂ ತನ್ನ ಕುಟುಂಬದಲ್ಲೇ ಇರುವ ಜ್ಞಾನಿಗಳಿದ್ರೆ ಅವರನ್ನ ಮೊದಲು ಕೂಡಿಸಿ ಆಮೇಲೆ ಬಂಧು ಜನರನ್ನ ಕೂಡಿಸಿ ಅವರ ಜೊತೆಗೆ ಮನೆಯ ಭೃತ್ಯ ವರ್ಗ ಅಂದ್ರೆ ನಮ್ಗೆ ಸಹಾಯಕರಾಗಿ ಕರ್ಮ ಮಾಡುವಂತವರನ್ನ ಕೂಡಿಸಿ ಆ ನಂತರ ಕೊನೆಗೆ ತಾನು ಭೋಜನ ಮಾಡಬೇಕು. ಯಜಮಾನನಾದವನು ಇವ್ರಿಗೆಲ್ಲರಿಗೂ ಹಾಕಿದ್ಮೇಲೆ ಅವನು ಊಟಕ್ಕೆ ಕೊಡ್ಬೇಕು. ಏವಂ ಶ್ರಾದ್ದಂ ಬುಧಃ ಕುರ್ಯಾತ್ ಪಿತ್ರ್ಯಂ ಮಾತಾಮಹಂ ತಥಾ ಶ್ರಾದ್ದೈರಪ್ಯಾಯಿತಾ ಬುದ್ಧದ್ಯುಃ ಸರ್ವಾನ್ ಕಾಮಾನ್ ಪಿತಾಮಹ. ಈ ರೀತಿ ಶ್ರದ್ಧೆಯಿಂದ ಮಾಡಿದ ಸಜ್ಜನನ ಶ್ರಾದ್ದ, ಅದು ಪಿತ್ರ್ಯವಾಗಲಿ ಮಾತೃ ಕರ್ಮಕವಾಗಲಿ ಯಾವುದಾದ್ರೂ ಕೂಡ ಅವನಿಗೆ ಅತ್ಯಂತ ವಿಶೇಷವಾದ ಈ ಅನುಷ್ಠಾನದಿಂದಾಗಿ, ಈ ಪಿತೃಗಣ ಅಂತಂದ್ರೆ
ತಾಯಿಯ ಪರಂಪರೆಯವರು ಕೂಡ ಅಲ್ಲೇ ಇರ್ತಾರೆ. ಅವ್ರೇನು ಮಾತೃಗಣ ಅಂತ ಒಂದು ಪ್ರತ್ಯೇಕ ಹೇಳ್ಬೇಕಾಗಿಲ್ಲ. ಪಿತೃ ಅನ್ನೋದು ಪಾಲಕ ಅನ್ನೋ ಅರ್ಥದಲ್ಲಿ, ಅದು ಗಂಡು ಹೆಣ್ಣು ಅನ್ನುವ ಅರ್ಥದಲ್ಲಲ್ಲ. ಪಿತೃದೇವತಾಕ ಆ ಸಂಬಂಧ, ಪಿತೃದೇವತಾ ಸಂಬಂಧವನ್ನ, ದೇವತಾ ಶಬ್ದ ಸ್ತ್ರೀ, ಎಲ್ಲಾ ದೇವತೆಗಳಿಗೆ ಸ್ತ್ರೀ ಶಬ್ದವೇ ಇರುದು, ದೇವತಾ ಅಂತ. ಅದರಿಂದಾಗಿ ಪಿತೃದೇವತಾಕವಾದ ಮಂತ್ರ ಅಂತಂದಾಗ ಅದು ಗಣಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದು. ಹಾಗಾಗಿ ದದ್ಯು ಸರ್ವಾನ್ ಕಾಮಾನ್, ಎಲ್ಲಾ ಬಗೆಯ ಆಸೆ ಆಕಾಂಕ್ಷೆಗಳನ್ನ ತಾಯಿಯ ಮತ್ತು ತಂದೆಯ ಕಡೆಯ ಎಲ್ಲ ಹಿರಿಯರು ಕೂಡ ಅವನಿಗೆ ಅನುಗ್ರಹವನ್ನ ಮಾಡ್ತಾರೆ ಆ ಕರ್ತವ್ಯವನ್ನು ನಿರ್ವಹಿಸಿದ್ರಿಂದ. ತ್ರೀಣಿ ಶಾದ್ರೇ ಪವಿತ್ರಾಣಿ ದೌಹಿತ್ರ ತಪಸ್ತಿಲಾಹ ರಜತಸ್ಯ ತಥಾ ದಾನಂ ಕಥಾ ಸಂಕೀರ್ತನಾಧಿಕಂ. ಒಳ್ಳೆ ವಿಷಯವನ್ನ ಹೇಳ್ತಾರೆ, ನಾವು ಗಮನಿಸಬೇಕಾದ್ದು. ತ್ರೀಣಿ ಶ್ರಾದ್ಧೇ ಪವಿತ್ರಾಣಿ, ಶ್ರಾದ್ದದಲ್ಲಿ 3 ಅತ್ಯಂತ ಮುಖ್ಯವಾದದ್ದು ಇರಲೇಬೇಕು. ಒಂದು, ಮಗಳ ಮನೆಯವರೆಲ್ಲ ಇರಬೇಕು, ಮುಖ್ಯವಾಗಿ ಮಗಳ ಮನೆಯ ಮುಂದಿನ ಸಂತತಿ ಇರಬೇಕು. ಕುತಪ, ಕುತಪ ಅಂತಂದ್ರೆ ಮಧ್ಯಾಹ್ನ ಕಾಲ, ಶ್ರಾದ್ದಕ್ಕಾಗುವಾಗ ಯಾವತ್ತು ಕೂಡ ಮಧ್ಯಾಹ್ನದ ತಿಥಿ, ಮಧ್ಯಾಹ್ನದ ತನಕ ತಿಥಿ ಇರಬೇಕು. ಈಗ 2 ತಿಥಿ ಇದೆ ಅಂತ ಇಟ್ಕೊಳ್ಳಿ. ಸೂರ್ಯೋದಯಕ್ಕೆ ಮುಗಿಯುವ ಒಂದು ತಿಥಿ ಇದೆ, ಸೂರ್ಯೋದಯಕ್ಕೆ ಸ್ವಲ್ಪ ಹೊತ್ತಾದ ತಕ್ಷಣ ಮುಗಿಯುವ ತಿಥಿ ಇದೆ. ಹಿಂದಿನ ದಿವಸ ಸೂರ್ಯೋದಯಕ್ಕೆ ಆ ತಿಥಿ ಇಲ್ಲ. ಯಾವಾಗ ಮಾಡ್ಬೇಕು ಅಂದ್ರೆ, ಹಿಂದಿನ ದಿವಸ ಸೂರ್ಯೋದಯ ಆಗುವಾಗ ಇಲ್ಲದೆ ಇರುವ ತಿಥಿ ಮತ್ತೆ ಶುರುವಾಗಿರುತ್ತಲ್ಲ, ಶುರುವಾಗಿ ಮಧ್ಯಾಹ್ನ ಯಾವ ದಿವಸ ಸಿಗುತ್ತೆ, ಮರು ದಿವಸ ಸೂರ್ಯೋದಯಕ್ಕೆ ಮುಗಿದೋಗಿದೆ, ಹಿಂದಿನ ದಿವಸ ಸೂರ್ಯೋದಯದ ಸ್ವಲ್ಪ ಹೊತ್ತಾದ್ಮೇಲೆ ಶುರುವಾಗಿದೆ. ಮಧ್ಯಾಹ್ನ ವ್ಯಾಪಿನಿಯಾದ 11ರಿಂದ 1-2 ಗಂಟೆ ತನಕ ಯಾವ ತಿಥಿ ಇರುತ್ತೋ, ಯಾವ ದಿವಸ ಇರುತ್ತೋ, ಅಂದ್ರೆ ಆ ತಿಥಿಗೆ, ಈಗ ಅವನದ್ದು ಅಷ್ಟಮಿ ತಿಥಿ ಆದ್ರೆ ಅಷ್ಟಮಿ 11ರಿಂದ 12, 1-2 ಗಂಟೆ ತನಕ ಯಾವ ದಿವಸ ಇರುತ್ತೋ, ಮರು ದಿವಸ ತಿಥಿ ಲೋಕದಲ್ಲಿ ವ್ಯವಹಾರದಲ್ಲಿದೆ, ಪೂರ್ವದಲ್ಲಿ ಸಪ್ತಮಿ ಇದೆ, ಆದ್ರೆ ಸಪ್ತಮಿ 7:30-8 ಗಂಟೆಗೂ ಮುಗಿದೋಗಿದೆ. 8ರಿಂದ ನಂತರ ಮಧ್ಯಾಹ್ನ ಪೂರ್ತಿ ಅಷ್ಟಮಿ ಇದೆ. ಆವಾಗ ಹಿಂದಿನ ದಿವಸ ಸಪ್ತಮಿಯ ಮಧ್ಯಾಹ್ನವೇ ಉತಪ ಶ್ರಾದ್ದವನ್ನ ಮಾಡಬೇಕು. ತಿಲಾಹ, ಇನ್ನು ಎಳ್ಳು ಬಹಳ ಮುಖ್ಯವಾದದ್ದು. ಶ್ರಾದ್ದ ಎಳ್ಳು ಇಲ್ಲದೆ ಮುಗಿಯುವುದಿಲ್ಲ. ಬಹಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, ಎಳ್ಳು, ದರ್ಭೆ, ಇನ್ನೇನಾದ್ರೂ ಕೆಲವು ಪದಾರ್ಥಗಳೆಲ್ಲ ಅದು ಶ್ರಾದ್ದಕ್ಕೆ ಮಾತ್ರ ಮುಟ್ಟಬೇಕು, ಶ್ರಾದ್ದದಲ್ಲಿ ಮಾತ್ರ ಅದನ್ನ ಸ್ಪರ್ಶ ಮಾಡಬೇಕು, ಹಾಗೆ ಎಲ್ಲೂ ಹೇಳಲಿಲ್ಲ. ಅದೆಲ್ಲ ಕೇವಲ ನಾವು ಒಂದು ಶ್ರಾದ್ದದಲ್ಲಿ ಬೇಕು ಅಂತ ಹೇಳಿದ ತಕ್ಷಣ ಮತ್ತೆ ಬೇರೆ ಯಾವ್ದ್ರಲ್ಲೂ ಬೇಡ ಅಂತ ನಮ್ದೊಂದು ಕೆಟ್ಟ ಅಭ್ಯಾಸ ಇದೆ. ಏನಂದ್ರೆ, ಏನಾದ್ರೂ ಒಂದು ಹೇಳಿದ್ರೆ ಅದರ ಇನ್ನೊಂದು ಭಾಗವನ್ನು ನಾವೇ ಊಹಿಸಿಕೊಂಡು ತಲೆ ಬಿಸಿ ಮಾಡ್ಕೊಳ್ಳೋದು. ಶ್ರಾದ್ದದಲ್ಲಿ ತಿಲವನ್ನ ಬಳಸ್ಬೇಕು ಅಂತ ಹೇಳಿದ್ರೆ ಬೇರೆ ಕಡೆಯಲ್ಲಿ ತಿಲ ಬಳಸಬಾರ್ದು ಅಂತ ಅರ್ಥ ನಾವೇ ಮಾಡ್ಕೊಳ್ತೀವಿ. ಇದು ನಮ್ಮ ಜೀವನದಲ್ಲೂ ನಾವು ಹೀಗೆ ಮಾಡ್ಕೊಳ್ಳೋದು ಬಹಳ ಬಾರಿ. ಏನೋ ಒಂದ್ ಮಾತು ಬಂತು ಅಂದ್ರೆ ಅದ್ರದ್ದು ಇನ್ನೊಂದು ಕಡೆ ಊಹೆ ಮಾಡಿ, ಓ ಹಾಗಾದ್ರೆ ಅದೆಲ್ಲ ಇಲ್ವಾ, ಇದು ಮಾತ್ರನಾ, ಅವ್ರು ಮಾತ್ರನಾ, ನಾವಿಲ್ವಾ ಅಂತೆಲ್ಲ ಎಲ್ಲೆಲ್ಲೋ ತಲೆ ಓಡ್ತಾ ಇರುತ್ತೆ. ಈ ಅಕಥಿತವಾದ ಸಂಗತಿಯನ್ನ ತಲೆಯಲ್ಲಿ ತಂದುಕೊಂಡು ಒದ್ದಾಟ ಪಡುವಂತಹ ಸ್ವಭಾವ ಇದ್ದವರ ಬಗ್ಗೆ ನಾವು ಬಹಳ ಜಾಗೃತೆಯಿಂದ ಇರಬೇಕು. ತಪ್ಪಲ್ಲ, ಪ್ರತಿಯೊಬ್ಬನಿಗೂ ಹೀಗಾಗುತ್ತೆ. ಆದ್ರೆ ನಮ್ಮ ಬಗ್ಗೆ ನಾವು ಅದನ್ನ ಯೋಚನೆ ಮಾಡ್ಬೇಕು. ನಾನು ಈಗ ಯೋಚನೆ ಮಾಡ್ತೇನಾ, ಅವ್ರ ಯೋಚನೆ ಯಾರೋ ಮಾಡ್ತಾರೆ, ಅವ್ರನ್ನ ಏನ್ ಮಾಡ್ಲಿಕ್ಕೆ ಆಗಲ್ಲ, ತಿಳಿಸ್ಬೇಕಷ್ಟೆ. ಇಲ್ಲಿ ಇವ್ರು ಬನ್ನಿ ಅಂದ್ರೆ ಇವರೆಲ್ಲ ಬರಬಾರ್ದು ಅಂತ ಅರ್ಥನಾ, ಇಲ್ಲಿ ಇವರೆಲ್ಲ ಇರಿ ಅಂದ್ರೆ ಇವರೆಲ್ಲ ಇರಬಾರ್ದು ಅಂತ ಅರ್ಥನಾ ಅಂತ, ಹೀಗೆ ಇನ್ನೊಂದು ಮುಖವನ್ನೇ ಚಿಂತಿಸುವಂತ ಸ್ಥಿತಿಯಲ್ಲಿ ತಿಲದ ಬಗ್ಗೆಯೂ ಕೂಡ ಒಂದು ದರ್ಭೆ, ತಿಲ, ಇದ್ರ ಬಗ್ಗೆ ವಸ್ತುತಃ ದರ್ಭೆ ಎಲ್ಲಾ ಕರ್ಮಗಳಲ್ಲೂ ಇರಬೇಕು ಅಂತಿದೆ. ಶ್ರಾದ್ದಕ್ ಮಾತ್ರ ಅಲ್ಲ, ನಿತ್ಯದಲ್ಲಿ ಅವನು ಸಂಧ್ಯಾ ವಂದನೆ ಮಾಡಬೇಕು, ಪೂಜೆ ಮಾಡಬೇಕು, ಅವನಿಗೊಂದು ಆಸನ ಬೇಕು ಅಂದ್ರೆ ದರ್ಭೆ ಇಲ್ಲದೆ ಇದ್ರೆ ಅವನ ಆಸನವೇ ವ್ಯರ್ಥ. ಯಾಕಂದ್ರೆ ಎಲ್ಲ ಇದಕ್ಕಿಂತ ಸುಲಭದಲ್ಲಿ ಸಿಗುವಂಥದ್ದು ಆಸನ, ದರ್ಭಾಸನ. ಅದಿಲ್ಲದೆ ಅವನು ಮಾಡಿದ ಕರ್ಮಾಂಗಗಳೇ ವ್ಯರ್ಥ. ಈಗ ಊರೂರಿಗೆ ತಗೊಂಡೋಗ್ಲಿಕ್ಕಾಗಲ್ಲ, ಮನೇಲಿ ಒಂದ್ ಕಡೆ ನಿತ್ಯ ಒಂದ್ ಕಡೆ ಕೂಡ್ತೇವೆ ಅನ್ನೋ ಜಾಗದಲ್ಲಾದ್ರೂ ಇಟ್ಕೊಳ್ಬೇಕಲ್ವಾ. ಮತ್ತೇನ್ ನಾವು ಧ್ಯಾನ ಮಾಡೋದು, ಜಪ ಮಾಡೋದು, ಪೂಜೆ ಮಾಡೋದು ಅಥವಾ ಅನುಷ್ಠಾನ ಮಾಡೋದು, ಅದಕ್ಕೆ ಬೇಕೇ ಬೇಕು. ಅದರಿಂದ ಅದು ಶ್ರಾದ್ದಕ್ಕೆ ಸಂಬಂಧಪಟ್ಟದ್ದಲ್ಲ. ದರ್ಭೆ ಅನ್ನೋದು ನಿತ್ಯಾನುಷ್ಠಾನಕ್ಕೆ ಸಂಬಂಧಿಸಿ
ಎಲ್ಲದಕ್ಕೂ ಅದು ಬೇಕೇ ಬೇಕು ಅನ್ನುವ ಅರ್ಥದಲ್ಲಿ ಬಳಸುದು. ದರ್ಭೆಗೇನು ಶ್ರಾದ್ದಕ್ಕೆ ಸಂಬಂಧ ಹೇಳಿಲ್ಲ. ಆದ್ರೆ ಬಹಳ ಜನಕ್ಕೆ ಬೇರೆ ಶ್ರಾದ್ದ ಬಿಟ್ಟು ಬೇರೆ ಕಡೆ ದರ್ಭೆ ಬಳಸಿದ್ದು ಕಣ್ಣಿಗೆ ಬೀಳುವುದಿಲ್ಲ. ಆದ್ರಿಂದ ಕೆಲವು ಕಡೆ ಬಳಸುವುದೇ ಇಲ್ಲ ಬೇರೆ ಕರ್ಮಾಂಗಗಳಿಗೆ. ಆಗ ಅದು ಅಲ್ಲಿಗೆ ಮಾತ್ರ ಬಳಕೆ ಬರುವಂತದ್ದು ಅಂತ ಒಂದು ತಪ್ಪು ಕಲ್ಪನೆ ಇದೆ. ಇನ್ನು ರಜತಸ್ಯ ದಾನಂ. ರಜತ ಅಂದ್ರೆ ಬೆಳ್ಳಿ. ಶ್ರಾದ್ದದ ದಿವಸ ಬೆಳ್ಳಿಯ ಪದಾರ್ಥವನ್ನ ದಾನ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕೆಂದ್ರೆ ಪಿತೃಗಳಿಗೆ ಬೆಳ್ಳಿಗೂ ನಿರಂತರ ಸಂಬಂಧ ಇದೆ. ಅದು ಅವರಿಗೆ ಸಂಬಂಧಪಟ್ಟ ವಿಶಿಷ್ಟವಾದ ವಸ್ತು. ಈಗ ಶ್ರಾದ್ದದ ಕರ್ಮಾಂಗಗಳಿಗೆ ಬೆಳ್ಳಿಯ ಪಾತ್ರೆಗಳನ್ನು ಬಳಸಿದ್ರೆ ಉತ್ತಮ ಅಂತ. ಅದೇ ಬಳಸಬೇಕು, ಅದು ಬಳಸದೇ ಇದ್ರೆ ತಪ್ಪು, ಬಳಸಿದ್ದೆಲ್ಲ ಕೊನೆಗೆ ಯಾರೋ ಒಬ್ರು ಬಂದವನಿಗೆ ಕೊಡ್ಬೇಕು, ಹಾಗೆಲ್ಲ ಏನು ಹೇಳಿಲ್ಲ. ಇವನಿಗೆ ಯಾವ್ದಾದ್ರು ಒಂದು ವಸ್ತುವನ್ನು ಅವ್ರಿಗೆ ಕೊಡ್ಬೇಕು ಅಂತ ಅನ್ಸಿದ್ರೆ ಬೆಳ್ಳಿದ್ದನ್ನ ತೆಗೆದಿಟ್ಟುಕೊಂಡು ಆ ಋತ್ವಿಜರಿಗೆ, ಅಲ್ಲಿ ದೇವಸ್ಥಾನಕ್ಕೋ ಅಥವಾ ಪಿತೃಸ್ಥಾನಕ್ಕೋ ಕೂತಂತಹ ಮಂದಿಗೆ ಅದನ್ನು ಕೊಟ್ಟು ಅವರನ್ನ ಸಂತೋಷ ಪಡಿಸಬಹುದಾದದ್ದು ಒಂದು. ಇನ್ನು ಕಥಾ ಸಂಕೀರ್ತನಾಧಿಕಂ. ಮುಖ್ಯವಾಗಿ ಮಹಾಭಾರತದ ಕೆಲವು ಭಾಗ, ಭಾಗವತದ ಕೆಲವು ಭಾಗ, ಹರಿವಂಶದ ಕೆಲವು ಭಾಗ, ಇನ್ನು ಕೆಲವು ಪುರಾಣದಲ್ಲಿ ಕೆಲವು ಭಾಗಗಳಿವೆ. ಆಮೇಲೆ ಉಪನಿಷತ್ತಿನಲ್ಲಿ ಕಠೋಪನಿಷತ್ತು, ಕೆಲವು ಕಡೆ ಬೃಹದಾರಣ್ಯಕದ ಭಾಗ, ಹೀಗೆ ಅನೇಕ ವಿಷಯಗಳನ್ನ ಆ ಹೊತ್ತಿನಲ್ಲಿ ಅರ್ಥಾನುಸಂಧಾನ ಮಾಡ್ತಾ ಕಥೆಯನ್ನ ಕೇಳಬೇಕು ಅಂತ ಹೀಗೆ ಬಹಳ ಮುಖ್ಯವಾದ ವಿಧಿ. ಅವ್ರೇನೋ ಮಾಡ್ತಿರ್ತಾರೆ, ನಮ್ಗೆ ಅರ್ಥ ಆಗುದಿಲ್ಲ, ಮನೆಯವರೆಲ್ಲ ಏನೇನೋ ಹರಟೆ ಹೊಡಿತಾ ಇರ್ತಾರೆ, ತಪ್ಪು. ಪಿತೃದೇವತೆಗಳು ಬಂದಾಗ ನಾವು ಒಳ್ಳೆಯ ಕಥಾವಾಚನದಲ್ಲಿ ಕೂತಿದ್ದೇವೆ ಅಂತಂದ್ರೆ ಅವರು ಬಹಳ ಸಂತೋಷ ಪಡ್ತಾರೆ. ನೃತ್ಯಂತೆ ಪಿತಾಮಹ ವೈಷ್ಣವೋಸ್ಮತ್ಕುಲೇ ಜಾತಃ ಸಂತಾರಯಿಷ್ಯತಿ. ಈ ಮನೆಯಲ್ಲಿ ಕಥಾವಾಚನದ ಮೂಲಕ ನಮ್ಮೆಲ್ಲರನ್ನು ಉದ್ಧರಿಸ್ತಾರೆ ಅಂತ ಅವರು ತೊಡೆತಟ್ಟಿ ಖುಷಿ ಪಡ್ತಾರಂತೆ. ನಾವು ಆ ಸಂದರ್ಭದಲ್ಲಿ ಬೇಡವಾದ ಸಂಗತಿಯನ್ನ ಯಾವುದೋ ಮೊಬೈಲ್ ನೋಡ್ತಾ, ಇನ್ಯಾರ ಹತ್ರನೋ ಮಾತಾಡ್ತಾ, ಯಾರಿಗೂ ಸಂಬಂಧ ಇಲ್ಲದೆ ಇರೋ ವಿಷಯವನ್ನ ಕೆಣಕ್ತಾ, ಚಾಡಿ ಹೇಳ್ತಾ, ಇನ್ನೇನೋ ಪಿಸು 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 ಅಂತ ಇಲ್ಲಿ ಊರವರ ಸಂಗತಿಗಳನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಬಿದ್ದಾಡ್ತಾ ಇದ್ರೆ ಅವರು ಆ ಮನೆಯಲ್ಲಿ ಮತ್ತೊಮ್ಮೆ ಬರುದಿಲ್ಲ, ಅಥವಾ ಆ ಮನೆಗೆ ಬಂದ್ರು ಶಾಪ ಕೊಟ್ಟು ಹೋಗ್ತಾರೆ. ಏನು ಒಳ್ಳೆ ಮನೆ ಸಿಕ್ಕಿದೆ ಅವರಿಗೆ, ಸಾಧನೆ ಮಾಡೋದ್ ಬಿಟ್ಟು ಹಾಳು ಮಾಡ್ಕೊಳ್ತಿದ್ದಾರಲ್ಲ ಅಂತ ಸಿಟ್ಟು ಬರುತ್ತೆ ಅವರಿಗೆ. ವರ್ಜ್ಯಾನಿ ಕುರುವತಾ ಶ್ರಾದ್ದಂ ಕೋರ್ಧೋಧ್ವಗಮನಂ ತ್ವರಾ. ಶ್ರಾದ್ದದ ದಿವಸ ಊರು ಸುತ್ತಬಾರದು. ಶ್ರಾದ್ದದ ದಿವಸ ಕೋಪ ಮಾಡ್ಕೋಬಾರ್ದು. ಶ್ರಾದ್ದದ ದಿವಸ ಗಡಿಬಿಡಿ ಮಾಡಬಾರ್ದು. ಇದನ್ನು ಅಲ್ಲಾಗ್ಲಿಲ್ಲ ಇಲ್ಲಾಗ್ಲಿಲ್ಲ ಎಂದು ರಗಳೆ ಮಾಡ್ತಿರ್ತಾರೆ. ಎಲ್ಲಾ ದಿವಸಕ್ಕಿಂತ ಹೆಚ್ಚು ರಗಳೆ ಅವತ್ತಿರುತ್ತೆ, ಎಲ್ಲಾ ದಿವಸಕ್ಕಿಂತ ಹೆಚ್ಚು ಗಡಿಬಿಡಿ ಅವತ್ತು ಬರುತ್ತೆ. ಹಾಗಿರಬಾರ್ದು. ಭೋಕ್ತುರಪ್ಯತ್ರ ರಾಜೇಂದ್ರ ತ್ರಯಮೇ ತನ್ನ ಶಸ್ಯತೆ. ಈ ಮೂರನ್ನ ಶ್ರಾದ್ದ ಕರ್ತೃ ಮಾಡಬಾರದು. ಒಂದು ಕೋಪ, ಒಂದು ಊರು ಸುತ್ತಾಟ, ಇನ್ನೊಂದು ಗಡಿಬಿಡಿ. ವಿಶ್ವೇ ದೇವಾ ಸಪಿತರಃ ತಥಾ ಮಾತಾಮಹ ನೃಪ ಕುಲಂ ಚಾಪ್ಯಾಯತೆ ಪುಂಸಾಂ ಸರ್ವಂ ಶ್ರಾದ್ದಂ ಪ್ರಕುರ್ವತಾಂ. ವಿಶ್ವೇ ದೇವಾ ಸಪಿತರಃ, ತಂದೆ ಪಿತೃದೇವತೆಗಳ ಗುಂಪು, ಉಳಿದ ದೇವತೆಗಳು, ತಾಯಿಯ ಕಡೆಯವರೆಲ್ಲರೂ ಕೂಡ ಕುಲಂಚ ಆಪ್ಯಾಯತೆ, ಯಾರು ಕೋಪ ಬಿಟ್ಟು ಊರು ಸುತ್ತುವುದು ಬಿಟ್ಟು ಗಡಿಬಿಡಿಯನ್ನು ಬಿಟ್ಟು ಕರ್ಮಾಂಗವನ್ನ ಶ್ರದ್ಧೆಯಿಂದ ಮಾಡ್ತಾನೋ ಅವನ ವಿಷಯದಲ್ಲಿ ದೇವತಾ ಪಿತೃಪ್ರೀತ್ಯರ್ಥವಾಗಿ ಶ್ರದ್ಧವನ್ನು ಮಾಡಿದ್ರೆ ದೇವತೆಗಳೂ ಪ್ರೀತರಾಗ್ತಾರೆ ಅನ್ನೋದು ಇದಕ್ಕೆ ವಿಶೇಷ ಫಲ. ಪಿತೃಗಳು ತೃಪ್ತರಾಗ್ತಾರೆ, ದೇವತೆಗಳು ತೃಪ್ತರಾಗ್ತಾರೆ, ಮತ್ತು ಉಳಿದ ಎಲ್ಲಾ ಗಣಗಳು ಅಂದ್ರೆ ಕುಟುಂಬ ಸಂಬಂಧಪಟ್ಟಂತಹ ಕುಟುಂಬಿ ಜನರೆಲ್ಲ ಯಾರು ತೀರ್ಕೊಂಡು ಹೋಗಿರ್ತಾರೋ ಅವರೆಲ್ಲರೂ ಕೂಡ ಸಂತುಷ್ಟರಾಗಿ ಇವನಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವದಿಸ್ತಾರೆ. ಸೋಮಧಾರ ಪಿತೃಗಣೋ ಯೋಗಾಧಾರಶ್ಚ ಚಂದ್ರಮಾ ಶ್ರಾದ್ಧೇ ಯೋಗಿನ ಯೋಗಸ್ತು ತಸ್ಮಾತ್ ಭೂಪಾಲ ಶಸ್ಯತೆ. ಹೇ ಭೂಪಾಲ, ಗಣರ ಆಧಾರ ಚಂದ್ರಮ, ಚಂದ್ರನಿಗೆ ಆಧಾರ ಯೋಗ. ಈ ಶ್ರಾದ್ದದಲ್ಲಿ ಯೋಗಿ ಜನರು ಯಾರಾದ್ರೂ ಬಂದ್ರೆ, ಅಂದ್ರೆ ಸನ್ಯಾಸಿಗಳು ಅಥವಾ ಅವಧೂತರು ಅಥವಾ ಇಂಥವ್ರು ಬಂದ್ರೆ ಬಹಳ ವಿಶೇಷವಾಗಿ ಅವರಿಗೆ ಅತಿ ಉತ್ತಮವಾದ ಆತಿಥ್ಯವನ್ನ ಮಾಡಿ ಅವರನ್ನ ಸಂತೋಷ ಪಡಿಸ್ಬೇಕು. ಯಾಕೆಂದ್ರೆ ಅವರಿಗೆಲ್ಲದಕ್ಕೂ ಆಧಾರ ಯೋಗಿಗಳು.
ಈ ಶ್ರಾದ್ದದ ಕರ್ಮಕ್ಕೆ ಸಂಬಂಧಪಟ್ಟಂತೆ. ಸಹಸ್ರಸ್ಯಾಪಿ ವಿಪ್ರಾಣಾಂ ಯೋಗಿ ಚೇತ್ ಪುರತಃ ಸ್ಥಿತಃ ಸರ್ವಾನ್ ಭೋಕ್ತೃನ್ ಸ್ಥಾರಯತಿ ಯಜಮಾನಂ ತಥಾ ನೃಪ. ಸಾವಿರಾರು ವಿಪ್ರರು ಸೇರಿದ್ರೂ ಕೂಡ ಯೋಗಿ ಅವರಿಗಿಂತ ಅತ್ಯಂತ ಹಿರಿಯನೆನಿಸ್ತಾನೆ. ಅಂದ್ರೆ ಬದುಕನ್ನ ಕೇವಲ ಭಗವಂತನ ಸ್ಮರಣೆಗಾಗಿ ಯಾರು ಸವೆಸ್ತಾ ಇರ್ತಾನೋ ಅವನು ಯೋಗಿ. ಅವನು ಉಳಿದ ಎಷ್ಟೂ ಜನ ಉಂಡ್ರೋ ಭೋಕ್ತೃಗಳು ಅವರೆಲ್ಲರ ಪಾಪವನ್ನು ಕೂಡ ಇವನು ಅವರ ಜೊತೆಗೆ ಉಣ್ಣುವುದರಿಂದ ಪರಿಹಾರ ಆಗುತ್ತೆ. ಯಜಮಾನನ್ ಅಷ್ಟೇ ಅಲ್ಲ, ಅವನಿಗೆ ಬಡಿಸಿದ ಯಜಮಾನನೂ ಕೂಡ ಪವಿತ್ರೀಕರಿಸಲ್ಪಡ್ತಾನೆ, ಅವನು ಕೂಡ ಪಾರಾಗ್ತಾನೆ. ಅವನೊಟ್ಟಿಗೆ ಊಟ ಮಾಡಿದವರು ಮತ್ತು ಅವನ ಹೊಟ್ಟೆಗೆ ಅನ್ನವನ್ನ ಬಡಿಸಿದಂತಹ ಯಜಮಾನನ ವರ್ಗವೂ ಕೂಡ ಉದ್ಧತರಾಗ್ತಾರೆ ಅನ್ನುವುದಾಗಿ ಹೇಳ್ತಾ, ಇತಿ ಶ್ರೀ ವಿಷ್ಣು ಪುರಾಣೇ ತೃತೀಯೇ ಅಂಶೇ ಪಂಚದಶೋಧ್ಯಾಯ. 3ನೇ ಅಂಶದಲ್ಲಿ 15ನೇ ಅಧ್ಯಾಯ ಮುಕ್ತಾಯವಾಯಿತು. 16ನೇ ಅಧ್ಯಾಯದಲ್ಲಿ ಮತ್ತೆ ಶ್ರಾದ್ದದ ಕೆಲವು ಇನ್ನು ವಿಶೇಷಗಳನ್ನ ಹೇಳಲಿಕ್ಕೆ ಔರ್ವ ಪ್ರಯತ್ನಿಸ್ತಾನೆ. ಹವಿಷ್ಯಂ ಅಸ್ತ್ಯಮಾಂಸೈಸ್ತು ಶಶಸ್ಯ ನಕುಲಸ್ಯ ಚ ಸೌಕರಾಚ್ಛಾಗ ಲೈನೇ ಶಾಗಲ ಐನೇಯ ರೌರವೈರ್ ಗವಯೇನ ಚ. ಇನ್ನು ಅಕಸ್ಮಾತ್ ಅವನು ಮಾಂಸಾನ್ನ ಭೋಜಿಯಾಗಿದ್ರೆ ಶ್ರಾದ್ದ ಮಾಡುವನು. ತಾನು ತಿನ್ನುವ ಯದನ್ನ ಪುರುಷೋ ಭವತಿ ತದನ್ನಸ್ತಸ್ಯ ದೇವತಾ. ಅವನು ಏನ್ ತಿಂತಾನೋ ತದ್ದೇವತೆಗಳಿಗೆ ಪಿತೃದೇವತೆಗಳಿಗೆ ಅದನ್ನೇ ಆಹಾರವಾಗಿ ನೀಡುವುದು ಅನ್ನೋದು ಅದರ ಅಭಿಪ್ರಾಯ. ಮತ್ತೆ ಅದರ ವಿಶೇಷತೆಯನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.